కొనే వచ్చే 4 పైసల్లో పోయి ఇంట్లో బిడ్డలు సాకి పేదవాళ్ళకి తొందర కాకూడదు. అందుకు రమేష్ కుమార్ బతికిండిది. ఎవడు ఈ భూలోకంలో వాళ్ళు కట్టం చేసే కయ్యలే. నేను ఇంట్లో ఉన్నోటి యువతలకు రావాల్సింటే కారణం ఇంతే. ఆ పేద కుటుంబాలకు తొందర కాకూడదు. నా అనంతరం ఏం జరుగుతుందో నాకు తెలియదు. నేను బతికిండే వరకు పేదవాడికి కాన్స్టిట్యున్సీలో తొందర వచ్చే ప్రశ్నే ఉండకూడదు. అంతే తీర్మానం. बनबुली तहसीलदार तो ओनर रहती मैं रहता मैं जिंदा है तक आखिरी दम तक तुमना तकलीफ होने देते नहीं. आराम से इंशाअल्लाह सब बराबर होता है. अल्लाह मुझे पैदा कर तो ऐसे ये काम के वास्ते इस पेज में ख़त्म हो जाता. गरीब हमको तो हसन खुदा की तकलीफ होता नहीं. आराम से इज्जत देने हम ना प्रोटेक्ट करने. उनके ये कांस्टेबल आए तुम्हें इज्जत देना, उनके बात सुनना, उनको कोऑपरेशन करना. ट्रैफिक को तकलीफ हो सब पब्लिक बात उन्हें कौन आता है कि जवाब मर्द में देख लो. आराम से रहना. अल्लाह को शुक्रिया अदा करो. अब शुरू करो व्यापार चल ಕಾಯಿ ಕೊಡ್ತಾರೆ. ಕೆಲವರು ರೈತರು ಮಾಡ್ತಾರೆ. ಕೆಲವರು ಈ ದುಡ್ಡು ತಗೊಂಡೋಗಿ ಅವ್ರ ಮನೆ ನಾನು ಸುಮಾರು ಒಂದು ತಿಂಗಳಿಂದಲೇ ಇನ್ಸ್ಪೆಕ್ಟರ್ ನಾನು ತಹಸೀಲ್ದಾರು ಇನ್ಸ್ಪೆಕ್ಟರ್ ಚೀಫ್ ಆಫೀಸರ್ ಮೂವರು ಒಬ್ಬ ಕಾನ್ಸ್ಟೇಬಲ್ ಇನ್ಸ್ಪೆಕ್ಟರ್ ಒಬ್ಬ ಕಾನ್ಸ್ಟೇಬಲ್ ಬಂದು ಅವ್ರು ಹೇಳಿದ್ರು ಕೂಡ ಗೌರವ ಕೊಡಬೇಕು. ಯೂನಿಫಾರ್ಮ್ಗೆ ಗೌರವ ಕೊಡೋದು ನಮ್ಮ ಜವಾಬ್ದಾರಿ. ಅದು ನಮ್ಮ ಇಲಾಖೆ, ನಮ್ಮ ರಕ್ಷಣೆ, ನಮ್ಮ ಮರ್ಯಾದೆ ಕಾಪಾಡೋಕ್ಕೆ ಇರೋದು ಕಲಿಸ್ಕೊಂಡು ಅವತ್ತಿನ ಇನ್ಸ್ಪೆಕ್ಟರ್ ಇದ್ದರು. ಈ ಅವರೆಕಾಯಿ ಸೀಸನ್ನಲ್ಲಿ ವ್ಯಾಪಾರಸ್ಥರಿಗೆ ಯಾವ ತೊಂದರೆ ಪ್ರತಿ ವರ್ಷ ಯಾರಾದರೂ ಈ ಸೀಸನ್ ಇರೋದೇ ಇನ್ನು 1.5 ತಿಂಗಳು. ರೈತರು ತಮ್ಮ ಬೆಳೆ ತಂದು ಕೊಟ್ಟು ಕೆಲವರು ಇಲ್ಲೇ ಮಾಡ್ತಾರೆ, ಕೆಲವರು ರೈತರು ಇವ್ರು ವ್ಯಾಪಾರಸ್ಥರಿಗೆ ಕೊಟ್ಟು ಹೋಗ್ತಾರೆ. ಅದರಲ್ಲಿ 4 ಕಾಸು ಉಳಿಸ್ಕೊಂಡು ಇವ್ರು ಜೀವನ ಮಾಡೋದು. ನಮಗೆ ದುಡ್ಡು ಮಾಡೋಕ್ಕೆ 100 ವಿಧಾನಗಳಿದ್ದಾವೆ. ಅವ್ರು ಯಾರು ಇಡಿಯಟ್ಸ್ ಅಂತ ಗೊತ್ತಿಲ್ಲ. ಮುನ್ಸಿಪಲ್ ಆಫೀಸರ್ ಅವ್ರು ತಂದು ಹಾಕಿರೋ ಮೂಟೆ ನೋಡ್ಕೊಂಡು ಹೋಗ್ತಾರೆ. ವೇಯಿಂಗ್ ಮೆಷಿನ್ಸ್ ತಗೊಂಡು ಹೋಗ್ತಾರೆ. ಅವರಿಗೆ ಭಾಳ ಹತೋಟಿಯಲ್ಲಿ 4 ಇಟ್ಕೊಂಡು ಮಾತಾಡ್ತಾ ಇದ್ದೇನೆ. ಕೇರ್ಫುಲ್ಲಾಗಿರೋಕ್ಕೆ ಹೇಳಿ. ಇಲ್ಲದೆ ಹೋದರೆ ಒಬ್ಬನೊಬ್ಬನ ಎಳೆದು ಈಚೆಗೆ ಹಾಕಬೇಕಾಗುತ್ತೆ. ಯಾವ ಕಾರಣಕ್ಕೂ ನನ್ನ ಮೇಲೆ ಆಣೆ, ನಾನು ಜೀವಂತ ಇರೋವಾಗ ಇವ್ರಿಗೆ ಯಾರಿಗೂ ತೊಂದರೆ ಆಗಬಾರ್ದು. ವ್ಯಾಪಾರಸ್ಥರು ಜಾಗೃತಿ. ನೀವು ಅಡ್ಮಿನಿಸ್ಟ್ರೇಟರ್ ASC ಅವ್ರಿಗೆ ನಾನು ಮಾತಾಡ್ತೀನಿ. ಈಗ ನೀವು ಹೋಗಿ ಮುನ್ಸಿಪಲ್ ಆಫೀಸರ್ ಕೂತು ಅವ್ರು ಯಾರಿದ್ದಾರೆ ಲರ್ಸು, ಅವರು ಯಾವನೇ ಆಗಲಿ ಇಲ್ಲಿ ಬರೋದು, ಮೂಟೆ ಮುಟ್ಟೋದು, ವೇಯಿಂಗ್ ಮೆಷಿನ್ ಮಾಡೋದು, ಅವ್ರ ವ್ಯಾಪಾರಕ್ಕೆ ತೊಂದರೆ ಮಾಡಿದ್ರೆ ಅವ್ರಿಗೆ ಗ್ರಾಚಾರ ಕಾದಿದೆ ಅಂತ ಹೇಳಿ ನೀವು ತಾಲೂಕು ಮ್ಯಾಜಿಸ್ಟ್ರೇಟು ಆಗಿರ್ತೀರಿ. ಬೇಡಪ್ಪ ನಿಮ್ಗೆ ಆರೋಗ್ಯ సరి ಇಲ್ಲ. ట్రాఫిక్ ఒకటి తొందర కాకుండా పోలీసులు మీకు సలహా ఇచ్చినట్టు సహకరించుకొని మీ పని మీరు చేసుకుండా తహసీల్దార్లు మున్సిపల్ ఆఫీస్కి పోయి వాళ్ళకంతా హుషారించిపోతారు. మూట్లు ముట్టేది, తూకమరాలు చెప్పుకునేది, వేయింగ్ మెషిన్, దాని గ్రాచారం నేను ఇప్పిస్తాను. శ్రద్ధగా మీరు ఈ 2 నెలలు బిజినెస్ చేసుకొని పెళ్ళాంబితో సాగకుండా దేవుడు చల్లగా పెట్టింది. ముసల్మాनों के वास्ते 2 अल्फाज मैं उर्दू में बोल रहा हूँ. तुम्हें तहसीलदार साहब यहाँ हमारे रूम हाजिर है, इंस्पेक्टर साहब भी हाजिर है. पहले 1 महीने के पहले 6 मई उनको इशारा दिया था सीज़न आ रही, कौन भी तकलीफ नहीं देना करके. तकलीफ देना करके कौन भी नहीं है. अब जाते जाते म्यूनसिपल ऑफिस में बैठ कर म्यूनसिपल स्टाफ को साहब जो इंस्ट्रक्शन देना देते जाते. जैसे मैडम से भी मैं यहाँ से निकलने के बाद मैं फोन पे बात करने को क्या बोलना वो बोलूँ. ಏನು ಅಬ್ಜೆಕ್ಷನ್ ಮಾಡ್ಕೊಂಡು ಹೋಗಲಿ ಸರ್, ಏನು ತೊಂದರೆ ಇಲ್ಲ. ಟ್ರಾಫಿಕ್ ಪ್ರಾಬ್ಲಮ್ ಆಗಿದೆ ಅಂತ ನಾವು ನೋಡ್ಕೊಳ್ತೀವಿ. ಇವರು ಯಾರು ರಕ್ಷಣಾ ವೇದಿಕೆ ಇರುತ್ತೆ, ರೈತ ಸಂಘ ಅನ್ನುತ್ತೆ, ಯಾವ್ಯಾವುದೋ ಸಂಘ ಇರಲಿ, ಪ್ರಜಾಪ್ರಭುತ್ವ ಎಲ್ಲ ಸಂಘಗಳು ಇರುತ್ತೆ. ನಾವು ಅವ್ರ ಬಗ್ಗೆ ಯಾರಿಗೂ ಏನು ಮಾತಾಡ್ತೀವಿ. ಕಾನೂನು ವ್ಯವಸ್ಥೆ ಕಾಪಾಡೋದು ನಿಮ್ಮ ಜವಾಬ್ದಾರಿ. ಟ್ರಾಫಿಕ್ಗೆ ಅಡ್ಡ ಬಂದರೆ ಬುದ್ಧಿವಾದ ಹೇಳಿ ಅವರೆಲ್ಲ ನಿಮ್ಮ ಜೊತೆ ಸಹಕರಿಸ್ತಾರೆ. ಬೇರೆಯವ್ರು ಯಾರಾದರೂ ಬಂದು ಅವ್ರು ಪ್ರೊಟೆಸ್ಟ್ ಮಾಡಿದ್ರೆ ಅವ್ರ ಮೂಲೆಯಲ್ಲಿ ನಿಂತ್ಕೊಳ್ಳಿ, ಪ್ರೊಟೆಸ್ಟ್ ಮಾಡಲಿ, ಫೋಟೋ ತೆಗೆಸ್ಕೊಳ್ಳಿ, ಟಿವಿಗೂ ಕೊಡಲಿ, ಅವ್ರ ಮನೆಗೆ ಅವ್ರು ಹೋಗಿ. ಅವರೇನಾದರೂ ಕಾನೂನು ಕೈಗೆ ತೆಗೆದುಕೊಂಡ್ರೆ ಆವಾಗ ಹತೋಟಿ ತಪ್ಪುತ್ತೆ, ಆಗಬೇಕು. ಅದಕ್ಕೆ ಅವಕಾಶ ಕೊಡಬೇಕು. ಅವ್ರು ಬರಲಿ, ಪಾಪ ಎಷ್ಟು ಸಂಘಗಳಿದ್ರು ಬರಲಿ, ಪ್ರೊಟೆಸ್ಟು ಮಾಡಲಿ, ಬೇಕಾದರೆ ಇಲ್ಲೇ ಒಂದು ಟೆಂಟ್ ಹಾಕೊಂಡು ಉಪವಾಸನೂ ಕೂತ್ಕೊಳ್ಳಿ, ನಮ್ಮದೇನು ಆಕ್ಷೇಪಣೆ. ವ್ಯಾಪಾರಸ್ಥರಿಗೆ ಮಾತ್ರ ತೊಂದರೆ ಆಗಬಾರ್ದು. ದಯಮಾಡಿ ಒಂದೇ ನಿಮಿಷ ತಹಸೀಲ್ದಾರ್ನ ಕರೆಸ್ಬೇಕು. ఎవరు తొందర చేస్తానని నాకు చెప్తే దాన్ని ఇక్కడ ఉండి నిలబడి సెటిల్ చేసేసుకుంటే ఎవరు తొందర
जिससे कि उतना कौन तकलीफ दे रहे हैं ರೈತ ಸಂಘ ಹೇಳ್ಬಿಟ್ಟು ಬರ್ತಾ ಇದ್ದಾರೆ, ಕರ್ನಾಟಕ ಅವ್ರು ಬಂದು ಇಲ್ಲಿ ಇದು ಮಾಡ್ತಾರೆ. ಎನಿ ಟೈಮ್ ಯಾರೋ ಒಬ್ರು ಹಿಂಗೆ ಒಂದು 10 ಜನ ಬರೋದು, ಪ್ರೊಟೆಸ್ಟ್ ಮಾಡೋದು, ನಿಲ್ಸಕ್ಕೆ ನೋಡೋದು. ರೈತರಿಗೂ ತೊಂದರೆ ಆಗ್ತದೆ. ಹಾಕೊಂಡು ಬರೋದು, ಕೋಟೆಗಳೆಲ್ಲ ಹಾಕೊಳ್ಳೋದು, ಸ್ಕೇಲ್ ಎಲ್ಲ ಹಾಕೊಳ್ಳೋದು. ಇನ್ಸ್ಪೆಕ್ಟರ್ ಚೀಫ್ ಆಫೀಸರ್